ಐಟಿ ಹಬ್ ಕನಸಿನ ಬಹುನಿರೀಕ್ಷಿತ ಹಳತಿ ಮಾರ್ಗ ಇಂದಿನಿಂದ ಸಂಚಾರವನ್ನ ಆರಂಭಿಸಿದೆ. ಒಂದೆಡೆ ಸಂಚಾರ ಆರಂಭವಾದ ಖುಷಿಯಲ್ಲಿ ಜನರು ಮುಳುಗಿದ್ರೆ ಮತ್ತೊಂದು ಕಡೆ ರೈಲುಗಳ ಕೊರತೆ ಕಾಡ್ತಿದೆ. ಇದು ಒಂದಷ್ಟು ಪ್ರಯಾಣಿಕರಿಗೆ ತೊಂದರೆ ನೀಡುತ್ತಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಚಾರ ಚರ್ಚೆಗೆ ಕಾರಣವಾಗಿದೆ. ವರ್ಷಗಳ ಕಾಯುವಿಕೆ ಅಂತ್ಯ. ಹಳದಿ ಮಾರ್ಗದಲ್ಲಿ ಜನವೋ ಜನ. 25 ನಿಮಿಷಕ್ಕೊಂದು ಟ್ರೈನ್, ರೈಲು ಸಿಗದೆ ಪ್ರಯಾಣಿಕರ ಪರದಾಟ. ಹೌದು, ಬಹುನಿರೀಕ್ಷಿತ ಹಳದಿ ಮಾರ್ಗ ಇಂದಿನಿಂದ ಸಾರ್ವಜನಿಕರಿಗೆ ಮುಕ್ತವಾಗಿದೆ. ಒಂದೆಡೆ ಐಟಿ-ಬಿಟಿ ಕಂಪನಿಗಳ ಉದ್ಯೋಗಿಗಳ ಕನಸು ನೆರವೇರಿದ್ರೆ, ಇತ್ತ 3 ವರ್ಷಗಳ ಬಳಿಕ ಬರೀ 3 ರೈಲು ಮಾತ್ರ ಸೇವೆಗೆ ಲಭ್ಯವಾಗಿರೋದು ಸಾರ್ವಜನಿಕರಿಗೆ ಅನಾನುಕೂಲವಾಗಿದೆ. ಮೂರು ವರ್ಷ ವಿಳಂಬದ ಬಳಿಕ ಹಳದಿ ಮಾರ್ಗ ಆರಂಭವಾಗಿದೆ. ಪ್ರಧಾನಿ ಮೋದಿಯವರು ನಿನ್ನೆ ಬೆಂಗಳೂರಲ್ಲಿ ಅದ್ಧೂರಿಯಾಗಿ ಚಾಲನೆ ನೀಡಿದ್ರು. ಇಂದಿನಿಂದ ಮೆಟ್ರೋ ಸೇವೆ ಕೂಡ ಆರಂಭವಾಗಿದೆ. ಪ್ರಯಾಣಿಕರು ಕೂಡ ಪ್ರಯಾಣ ಶುರು ಮಾಡಿದ್ದಾರೆ. ಇಂದು ಮುಂಜಾನೆ 6:30ಕ್ಕೆ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದ ಕಡೆಗೆ ಮೊದಲ ಮೆಟ್ರೋ ಆರಂಭವಾಗಿದೆ. ಪ್ರಮುಖವಾಗಿ ಸಂಚಾರ ದಟ್ಟಣೆ ಕಡಿಮೆಗೊಳಿಸಲಿರುವ ಮಾರ್ಗವನ್ನ 5,056 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. 16 ನಿಲ್ದಾಣ ಹಾಗೂ 3 ಇಂಟರ್ಚೇಂಜ್ ಜೊತೆಗೆ 19.15 ಕಿಲೋಮೀಟರ್ ದೂರವನ್ನ ಹೊಂದಿದೆ. ನಿಲ್ದಾಣಗಳು, ದರದ ಡೀಟೇಲ್ಸ್. ಆರ್ವಿ ರೋಡ್ನಿಂದ ರಾಗಿಗುಡ್ಡ 10 ರೂಪಾಯಿ, ಆರ್ವಿ ರೋಡ್ನಿಂದ ಜಯದೇವ ಆಸ್ಪತ್ರೆ 10 ರೂಪಾಯಿ, ಆರ್ವಿ ರೋಡ್ನಿಂದ ಬಿಟಿಎಂ ಲೇಔಟ್ 20 ರೂಪಾಯಿ, ಆರ್ವಿ ರೋಡ್ನಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ 20 ರೂಪಾಯಿ, ಆರ್ವಿ ರೋಡ್ನಿಂದ ಬೊಮ್ಮನಹಳ್ಳಿ 30 ರೂಪಾಯಿ, ಆರ್ವಿ ರೋಡ್ನಿಂದ ಕೂಡ್ಲು ಗೇಟ್ 40 ರೂಪಾಯಿ, ಆರ್ವಿ ರೋಡ್ನಿಂದ ಸಿಂಗಸಂದ್ರ 50 ರೂಪಾಯಿ, ಆರ್ವಿ ರೋಡ್ನಿಂದ ಎಲೆಕ್ಟ್ರಾನಿಕ್ ಸಿಟಿ 60 ರೂಪಾಯಿ, ಆರ್ವಿ ರೋಡ್ನಿಂದ ಬೊಮ್ಮಸಂದ್ರ 60 ರೂಪಾಯಿ, ಸಿಲ್ಕ್ ಬೋರ್ಡ್ನಿಂದ